ಶಬರಿನಲ್ಲಿ ಸಮರ್ಥ ಅವರು ಮಾಡಿರೋ ಪಾತ್ರ ತುಂಬ ಪ್ರಾಮಿಸಿಂಗ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಗು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರು ಇಬ್ಬರ ಹತ್ರ ತುಂಬ ಒಳ್ಳೆ ಕೆಲಸ ತಗೊಂಡಿದ್ದಾರೆ. ತುಂಬ ದಿನ ಆಯಿತು ಒಂದು ಒಳ್ಳೆ ಸಾಂಗ್ ಕೇಳಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ತುಂಬ ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಕಲಾಭಿಮಾನಿ ದೇವರುಗಳಿಗೆ ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಆಶೀರ್ವಾದ ಕೊಡಿ. ನಿಜವಾಗ್ಲೂ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ನಮ್ಮ ಡೈರೆಕ್ಟರ್ ಹೊರಟ ಶ್ರೀ ಅವರು ಆಗಿರ್ಬೋದು. ಕನ್ನಡ ತುಂಬ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು. ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ. ಈ ಸಿನಿಮಾ ಮೊದಲು ಫಸ್ಟ್ ದೊಡ್ಡ ಹಿಟ್ಟಾಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು ಈ ಸಾಂಗ್ ನೋಡಿ. ನನಗೆ ಹೊರಟ ಶ್ರೀ ಅವ್ರದ್ದು ಹೊರಟ ಸಿನಿಮಾದ ಒಂದು ಸಾಂಗ್ ತುಂಬ ಇಷ್ಟ. ಯಾರೋ ಸಾಂಗ್ ತುಂಬ ಇಷ್ಟ. ಇದು ಅದೇ ಥರ ಜೀಪು ಎಲ್ಲ ಮತ್ತೆ ನೆನೆಸುತ್ತದು. ಆಲ್ ದ ಬೆಸ್ಟ್ ಅವ್ರಿಗೆ. ಸಮರ್ಥ ನಾನು ನೋಡಿಲ್ಲ, ಬನ್ನಿ ಬನ್ನಿ ಸರ್. ಫಸ್ಟ್ ಪಿಕ್ಚರ್ ಅಂತ ಅನ್ಸಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಪ್ರಾಮಿಸಿಂಗ್. ಆಲ್ ದ ಬೆಸ್ಟ್. ನಿರ್ಮಾಪಕರು ಅವರು ಸುಧಾಕರ್ ರೆಡ್ಡಿ ಅಂತ ಏನೋ ಇಟ್ಟಿದ್ದಾರೆ. ಅವ್ರು ಬದ್ರಿ ಅಂತ ಮಾತ್ರ ನಮಗೆ ಪರಿಚಯ. ಈ ಪ್ರೊಡ್ಯೂಸರ್ ಆಗ್ಬಿಟ್ಟು ಸಮರಸಿಂಹ ರೆಡ್ಡಿ, ಸುಧಾಕರ್ ರೆಡ್ಡಿ ಅವರಿಗೆಲ್ಲ ಒಳ್ಳೇದಾಗಬೇಕು. ಬೇರೆ ಇಬ್ಬರು ನಿರ್ಮಾಪಕರು ಒಳ್ಳೇದಾಗಲಿ. ಭಾರವಿ ಪಿಕ್ಚರ್ಸ್ ತುಂಬ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ನಿರ್ದೇಶಕರಾದ ಅರ್ಗುರವ್ ಸರ್, ತುಂಬ ಥ್ಯಾಂಕ್ಸ್. ನಮ್ಮ ಟೀಮ್ ವಿಶ್ ಮಾಡೋಕೆ ಬಂದಿದ್ದೀರಾ. ನಮ್ಮ ಸ್ನೇಹಿತರು ಕುಮಾರ್ ಶ್ರೀನಿವಾಸ್ ಸರ್, ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಭಾರತಿ ಸರ್, ನೀವು ಬಂದಿದ್ದು ಒಂದು ಎನರ್ಜಿ ನಮ್ಮ ಟೀಮ್ಗೆ. ಅಶ್ವಿನ್ ಥ್ಯಾಂಕ್ಸ್. ನಮ್ಮ ಓಂ ಪ್ರಕಾಶ್ ಹೋದ್ರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಫೋನ್ ಬಂತು ಮೋಸ್ಟ್ ಹಂಗೆ ಎಕ್ಸಿಟ್ ಆಗ್ಬಿಟ್ಟಿದ್ರು, ಗೊತ್ತಿಲ್ಲ. ಹೌದಾ? ಸೊ ಓಂ ಪ್ರಕಾಶ್ ಅವರು ಬಂದಿದ್ದು ಕೂಡ ಭಾಳ ಖುಷಿ ಆಯಿತು. ಸೊ ನಮ್ಮ ಈ ಔಟ್ಪುಟ್ಟು ಒಬ್ಬ ನಿರ್ದೇಶಕನಿಗೆ ಏನೇ ಮಾಡಿದ್ರು ಒಂದು ಫ್ರೀಡಮ್ ಅಂತ ಬೇಕಾದ್ರೆ ನಾವು ಪೇಪರಲ್ಲಿ ಏನೇ ಗೀಸ್ಕೊಂಡ್ರು ಅದಕ್ಕೆ ಜೀವ ಕಾಸು ಹಾಕೋದು ಪ್ರೊಡ್ಯೂಸರ್. ಅವ್ರು ಹಾಕೋದ್ರೇ ಒಬ್ಬ ನಿರ್ದೇಶಕ. ಯಾಕಂದರೆ ಆ ಕನಸನ್ನ ನನಸು ಮಾಡೋ ರೀತಿ ಇದೆಯಲ್ಲ. ಸೊ ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬರಬೇಕು. ನಿಜವಾಗ್ಲೂ ನನ್ನ ಟೀಮ್ ನಿಜವಾಗ್ಲೂ ಪುಣ್ಯ ಮಾಡಿತ್ತು ಅನ್ಕೊಂತೀನಿ. ಮತ್ತು ನಿರ್ಮಾಪಕರು ಸಿಗಬೇಕು. ಸೊ ಭಾರತೀಯ ಫಿಲಮ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಕ್ವಾಲಿಟಿ ಸಿನಿಮಾಗಳು ಬರಲಿ ಸರ್. ಇನ್ನೂ ಎಷ್ಟೋ ಜನ ನನಗಿಂತ ತುಂಬ ಜನ ಟ್ಯಾಲೆಂಟೆಡ್ಸ್ ತುಂಬ ಜನ ಇದ್ದಾರೆ, ಕೆಲಸ ಇದ್ದಾರೆ. ಅವ್ರಿಗೆ ಗುರುತಿಸಿ ದಯವಿಟ್ಟು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ ಸರ್. ರಿಲೀಸ್ ಬಂದು ಸೆಪ್ಟೆಂಬರ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸುಮಾರು ಜನ ತುಂಬ ಜನ ಪ್ರೊಡ್ಯೂಸರ್ ನಾವು ಕಳ್ಕೊತಾ ಇದ್ದೀವಿ ಸರ್. ಯಾಕಂದರೆ 99% ಅವ್ರ ಬಾಯಲ್ಲಿ ಬರೋದು ಒಂದೇ ಮಾತು ಸರ್, ಶ್ರೀ ಅವನು ಯಾರೋ ಒಪ್ಕೊಂಡೆ ಶ್ರೀ, 1-2 ಕೋಟಿ ಹೇಳ್ದ ಶ್ರೀ, 4-5 ಕೋಟಿ ಖರ್ಚು ಮಾಡ್ಬಿಟ್ಟ ಶ್ರೀ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ನಾನು ಮೋಸ ಹೋಗ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ಬಂದಿರ್ತಾರೆ. ಅವ್ರಿಗೆ ಇದೇ ಮೋಸ ಹೋದ್ನ ನಾನು ಮೋಸ ಮಾಡಿದ್ರೆ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿರಲ್ಲ. ಅವ್ರಿಗೆ ಎಲ್ಲೆಲ್ಲಿ ಏನಾಯ್ತು ಗೊತ್ತಿಲ್ಲ. ಈ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟರೆ ಸಡನ್ ಆಗಿ ಅದು ಹೋಗ್ತಾ ಎಲ್ಲೆಲ್ಲಿ ಕೊಟ್ಟರು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರ ಅನುಭವಗಳು ಬೇರೆ ಬೇರೆ ಥರ ಹೇಳ್ತಾ ಇರ್ತಾರೆ. ಸೊ ನಾನು ಎಕ್ಸೆಪ್ಷನ್ಸ್ ಹಾಕೊಂಡೆ ಸರ್. ಎಲ್ಲಿ ಹೋದ್ರು ಸರ್ ಈಗ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಏನಪ್ಪ ನೀವು ಮಾಡ್ಬಿಡ್ತೀವಿ, ಹೆಂಗೆ ನಾವೇನು ಕೊಡೋದು ಗ್ಯಾರಂಟಿ? ಈಗ ನಾನು ಏನು ಫುಲ್ ಲಾಯಲ್ ಆಗಿ ಏನೇ ಮಾತಾಡೋದು ಸರ್. ಇಲ್ಲಿ ಏನಾಗಿದೆ ಅಂದರೆ ಒಂದು ಯಾರೋ ಸ್ವಲ್ಪ ಜನ ಮಾಡೋದ್ರಿಂದ ಆಲ್ಮೋಸ್ಟ್ ಸರ್ ನಾನು ಎಲ್ಲ ಡೈರೆಕ್ಟರ್ಗೆ ಹೇಳ್ತಲ್ಲ, ಸುಮಾರು ಜನ ಡೈರೆಕ್ಟರ್ಸು ಹೇಳಿದ ಬಜೆಟು ಮಾಡ್ಕಲ್ಲ ಸರ್. ಯಾಕಂದರೆ ನಾವು ಯಾರಿಗೂ ಇಂಡಸ್ಟ್ರಿ ಜನ ಬರ್ತಾಯಿಲ್ಲ ಹಸಿಲ್ಲ, ಫಸ್ಟ್ ಅದೆಲ್ಲ ಬಿಡ್ತಾರೆ. ಫಸ್ಟ್ ನಮಗೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ನಮ್ಮನೆ ನಾವು ಕರೆಕ್ಟ್ ಮಾಡ್ಕೊ. ಡೈರೆಕ್ಟಾಗಿ ನಾನು ಕರೆಕ್ಟ್ ಆಗೋದು ಫಸ್ಟು. ಈಗ ನಾನು ಹೇಳಿದ ಬಜೆಟ್ ಮಾಡ್ತೀನಾ? ಸೊ ಮಾತಾಡ್ತಾ ನಾನು ನನ್ನ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ನೋಡಪ್ಪ, ಈ ಬಜೆಟ್ ಹೇಳಿದ್ದಾರೆ, ಈ ಬಜೆಟಲ್ಲಿ ಮುಗಿಸ್ಬೇಕು. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೂ ಅದೇ ಹೇಳಿದೆ. ಯಾಕಂದರೆ ನಮ್ಮ ಬದ್ರಿ ಸರ್ ಬಂದು ಅವರೇನು ಹೊಸಬ್ರಲ್ಲ ಇಂಡಸ್ಟ್ರಿಗೆ. ಸೊ ಅವ್ರಿಗೂ ಅನುಭವಗಳಾಗಿದೆ. ಅವರು ಒಂದಷ್ಟು ನಮ್ಮ ವಿಚಾರಗಳು ಹಂಚ್ಕೊಂಡ್ರು, ಹಿಂಗಿದೆ ಹೇಳ್ಕೊಂಡ್ರು. ಸೊ ಏನು ಗ್ಯಾರಂಟಿ ಸರ್, ಏನು ಗ್ಯಾರಂಟಿ ಕೊಡಬೇಕು? ನನಗೆ ಇದೆಲ್ಲ ಗೊತ್ತಿಲ್ಲ ಸರ್. ಸೊ ನನಗೆ ನಿಜವಾಗ್ಲೂ ಇದೆಲ್ಲ ಒಂದು ಸ್ಟೆಪ್ ಒಳಗೆ ಒನ್ ಆಫ್ ದಿ ಬದ್ರಿ ಸರ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಒಂದು ಕೆಲಸ ಮಾಡೋಣ ಸರ್, ಒಂದು ಅಗ್ರಿಮೆಂಟ್ ಹಾಕೋಣ ಸರ್. ಯಾವ ಥರ ಅಗ್ರಿಮೆಂಟ್ ಸರ್? ಈ ಬಜೆಟ್ ಏನಾದರೂ ಕ್ರಾಸ್ ಆದರೆ ಡೈರೆಕ್ಟ್ರು ಮನೆ ಮಠ ಮಾಡ್ಕೊಂಡು ಬರ್ತಾರೆ, ನಾವು ಸಾಲ ಮಾಡ್ತಾರೆ ಗೊತ್ತಿಲ್ಲ ಸರ್. ಆ ಬಜೆಟಲ್ಲಿ ಮುಗಿಸ್ಕೊಡ್ತೀನಿ ಸರ್. ಆ ಬಜೆಟಲ್ಲಿ ಮಾಡಿದ್ವಿ ಸರ್. ಯಾಕಂದರೆ ಒಂದು ನಂಬಿಕೆ ಬೇಕು ಸರ್. ತುಂಬ ಜನ ನನಗೆ ಸಂಸದಗಳು ಬೈಕೊಂಬೋದು ಕೆಲವು ಡೈರೆಕ್ಟ್ರಿಗೆ, ನನ್ನ ಮಗ ಯಾರು ಅಂತ. ಸರ್ ತಾಕತ್ತಿರೋನು ಬರ್ತಾನೆ ಸರ್, ಆ ಬಜೆಟಲ್ಲಿ ಮಾಡಲಿ ಸರ್, ಮಾಡಬೇಕು ಸರ್. ಯಾಕಂದರೆ ಒಬ್ಬ ನಿರ್ಮಾಪಕ ಸರ್ 1-2 ಕೋಟಿ 2 ಕೋಟಿ ಹಾಕ್ಬೇಕಾದ್ರೆ ಅವನೊಂದು ಆಪ್ಷನ್, ಅವ್ನು ಯಾರು ದಡ್ರಲ್ಲ ಸರ್. ಒಬ್ಬ 1-2 ಕೋಟಿ ನಾನು 2 ಕೋಟಿ ಹಾಕ್ತೀನಿ ಅಂದರೆ ಅವನೊಂದು ಬ್ಯಾಕಪ್ ಇಟ್ಕೊತಾನೆ. ಬೈ ಚಾನ್ಸ್ ಹಿಂಗಾದರೆ ನಾನೇನೊಂದು ಬ್ಯಾಕಪ್ ಇಟ್ಕೊಬೋದು ಅಂತ. ಮನೆ ಕಟ್ಬೇಕಾದ್ರೆ ಮದುವೆ ಎಲ್ಲ ಒಂದು ಲೆಕ್ಕಾಚಾರ ಇರುತ್ತೆ ಸರ್.
ಒಬ್ಬ ಡೈರೆಕ್ಟರ್ ಬಂದು ಅದನ್ನ ತಲೆ ಕೆಳಗೆ ಮಾಡಿದಾಗ ಅವ್ನು ಎಲ್ಲಿ ಹೋಗ್ತಾನೆ, ಅವನ ಆಟೋಮೆಟಿಕ್ ನಾವು ಕಳ್ಕೊಂತೀವಿ ಸರ್. ಪ್ರೊಡ್ಯೂಸರ್ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ ಯಾಕೆ ಕಳ್ಕೊಂತೀವಿ? ಫಸ್ಟ್ ನಾವು ಡೈರೆಕ್ಟರ್ ಕರೆಕ್ಟ್ ಆಗೋಣ ಸರ್. ಸೊ ಹಾಗಾಗಿ ಗೊತ್ತಿಲ್ಲ ಸರ್, ಈಗ ನನಗೆ ಮೊದಲು ಇದು ಬ್ರಹ್ಮ ವಿದ್ಯುತ್ತಾರೆ, ಈಗ ನಾನು ಕೋತಿದ್ದೆ, ಯಾಕಂದ್ರೆ ಅದನ್ನ ಅನುಭವಿಸಿ ಬಂದಿದ್ದೀನಿ. ಇನ್ಮೇಲೆ ಯಾರೇ ಪ್ರೊಡ್ಯೂಸರ್ ಅಗ್ರಿಮೆಂಟ್ ಹಾಕೊಂಡೆ ಕೆಲಸ ಮಾಡ್ಕೊಂಡು ಡಿಸೈಡ್ ಆಗಿದ್ದೀನಿ ಸರ್ ನಾನು. ಸೊ ನನಗೆ ನಾನು ಹಾಕೊಂಡಿರೋ ಒಂದು ಇದು ತಪ್ಪಿದೆ. ಪ್ರಶ್ನೆ ಸರ್. ನಮಸ್ಕಾರ. ಸಾಂಗ್ ತುಂಬಾ ಚೆನ್ನಾಗಿದೆ, ಒಂದು ನಿಸ್ವಾರ್ಥ ಪ್ರೀತಿನ ತೋರಿಸುವಂತದ್ದೊಂದು. ಆ ಸಾಂಗ್ ಅಲ್ಲಿ ಒಂದು ವಿಡಿಯೋ ನೋಡ್ಬೇಕಾದಾಗ ಬಜರಂಗಿ ಭಾಯಿಜಾನ್ ಒಂದಿಷ್ಟು ಸೀಕ್ವೆನ್ಸ್ ನೆನಪಾಯ್ತು. ಆ ಸಿನಿಮಾ ತರಾನೇ ಈ ಪೇರು ತುಂಬಾ ಹಿಟ್ ಆಗ್ಲಿ ಅಂತ ನಾನು ಆಶಿಸ್ತೀನಿ. ನನ್ನ ಪಾತ್ರ ಹೀರೋನ ಚಿಕ್ಕಂದಿನ ಇದರಲ್ಲಿ ತಾಯಿ, ಹೀರೋನ್ ತಾಯಿ, ನಾಟ್ ವೆನ್ ಹಿ ಇಸ್ ಗ್ರೋನ್ ಅಪ್, ವೆನ್ ಹಿ ವಾಸ್ ಯಂಗ್. ಸೊ ಪಾತ್ರ ತುಂಬಾ ಚೆನ್ನಾಗಿದೆ, ಕತೆ ಕೇಳೋಕೆ ತುಂಬಾ ಇಷ್ಟ ಆಯ್ತು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಶ್ರೀ ಅವ್ರಿಗೆ ಮತ್ತು ಎಲ್ಲ ಪ್ರೊಡ್ಯೂಸರ್ ಹೋಲ್ ಟೀಮ್ಗೆ ಥ್ಯಾಂಕ್ ಯು. ಸೊ ಪ್ಲೀಸ್ ನೀವು ಇದನ್ನ ತುಂಬ ಯಶಸ್ಸು, ಈ ನಮ್ಮ ಟೀಸರ್ ಎಷ್ಟು ಹಿಟ್ ಆಗಿದೆಯೋ ಹಾಗೆ ಹಾಡು ಕೂಡ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದರಲ್ಲಿ ಮಾಧ್ಯಮದವ್ರ ಪಾತ್ರ ತುಂಬ ಇರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಮೇಕ್ ದಿಸ್ ಸಾಂಗ್ ಆಸ್ ಹಿಟ್ ಆಸ್ ದ ಟೀಸರ್. ಥ್ಯಾಂಕ್ ಯು ಸೊ ಮಚ್. ಸೂಪರ್ ಕಣಿಮ, ಏನ್ ಹೇಳಮ್ಮ ನಿಮ್ ಪಾತ್ರದ ಬಗ್ಗೆ? ಹಾಡು ಹೇಗ ಅನಿಸ್ತು? ಅರ್ಧ ಹಾಡಾದ್ಮೇಲೆ ಬಂದಿಯಲ್ಲ, ಏನ್ ಅನಿಸ್ತು? ತುಂಬಾ ಚೆನ್ನಾಗಿದೆ. ಈ ಹಾಡ್ ಶೂಟ್ ಮಾಡ್ಬೇಕಾದ್ರೆ ನಾನು ನಮ್ಮ ಶ್ರೀ ಸರು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಫನ್ ಮಾಡ್ಕೊಂಡು ಮಾಡಿದ್ದು ಚೆನ್ನಾಗಿತ್ತು. ಏನಿಲ್ಲ, ನಾನು ಹುಟ್ಟಿದ ದಿನ ಜನವರಿ 14ನೇ ತಾರೀಕು, ಅಯ್ಯಪ್ಪ ಹುಟ್ಟಿದ ದಿನ. ಅದೇ ರೀತಿ ಈ ಮೊದಲನೇ ಮೂವಿನೇ ನಂದು ಶಬರಿ. ಶಬರಿ ಯಾರು? ನೀನೇ ಹೇಳಾಯ್ತಲ್ಲ. ನಾನೇ. ಹೌದಾ? ಓಕೆ, ಅಷ್ಟೇ. ಮನೇಲಿ ಸ್ಪೀಚ್ ಕಲ್ತ್ಕೊಂಡ್ ಬಂದಿದ್ದಾರ ಮನೇಲಿ? ಹೇಳಮ್ಮ. ಫೋರ್ತ್ ಸ್ಟ್ಯಾಂಡರ್ಡ್. ಅಮ್ಮ ಬಂದಿದ್ದಾರಾ? ಹಾ. ಇಷ್ಟೇ ಕಲ್ತಿದ್ದ ಮನೇಲಿ? ಹೌದು, ಇಲ್ಲ ತುಂಬಾ ಕಲ್ತಿದ್ದಾಳೆ, ಹೇಳಲ್ವಾ? ಸೊ ನಾವು 3 ಜನ ಪ್ರೊಡ್ಯೂಸರ್ಸು. ವಿಡಿಯೋ ಸಾಂಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು. ಸೊ ನಮ್ಮ ನಿರ್ದೇಶಕರಾದ ಹೊರಟಶ್ರೀ ಮತ್ತು ಚಿನ್ನಿ ಮಾಸ್ಟರ್ ಅವರ ಟೀಮು ಇದು ಒಳ್ಳೆ ಅದ್ಭುತವಾದ ಸಿನಿಮಾ ನಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ನನ್ನ ಮಗ ಸಮರ್ಥ್, ಸೊ ಅವನ ಅಭಿನಯದ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಯಿತು. ನೀವೇನಂತೀರಾ? ಥ್ಯಾಂಕ್ ಯು. ಅದೇ ಥರ ಪುಟ್ಟು ಹುಡುಗಿ ದಾನ್ವಿ ತುಂಬ ಚೆನ್ನಾಗಿ ಅಭಿನಯಿಸ್ತಾಳೆ, ಮುದ್ದಾದ ಹುಡುಗಿ. ಇವರಿಬ್ಬರಿಗೂ ಈ ಚಿತ್ರದಿಂದ ಒಂದು ಬ್ರೇಕ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆ ಮತ್ತು ನಮ್ಮ ಟೀಮ್ಗೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ನಾನು ಕೋರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ರಮೇಶ್ ಸರ್. ಸುಧಾಕರ್ ರೆಡ್ಡಿ ಸರ್. ವಿಷ್ಣು ಸರ್ ಲಾಸ್ಟಿಗೆ ಮಾತಾಡಿಸ್ತಾರೆ ಸರ್. ನಮಸ್ಕಾರ ಸರ್ ಎಲ್ಲರಿಗೂ. ನಮ್ಮ ಓಂ ಪ್ರಕಾಶ್ ಸರ್ ಅವ್ರಿಗೆ, ಬಾಲಾಜಿ ಸರ್ ಅವರಿಗೆ, ರಘು ಸರ್ ಅವರಿಗೆ, ಜ್ಯೋತಿ ಪ್ರಸಾದ್ ಸರ್ ಅವರಿಗೆ, ಸರ್ಗೆ, ನಮ್ಮ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕಾರ ಸರ್. ಸಾಂಗ್ ನೋಡಿದ್ರೆ ನನಗೆ ತುಂಬ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಅಂತ. ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತ ಅನಿಸ್ತದೆ ಅಂತ ನಿಮ್ಮ ಮುಖದಲ್ಲಿ ನೋಡೋ ನಗುನ, ಖುಷಿನ ಹಂಚ್ಕೊಳ್ತಾ ಇದ್ದೀನಿ. ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದೀನಿ ಸರ್. ಒಂದು ಚಿಕ್ಕ ಪಿಕ್ಚರ್ ಮಾಡಿದ್ದೀನಿ. ನಮ್ಮ ಟೀಮು ಹೊರಟಶ್ರೀ ಅವರು, ಚಿನ್ನಿ ಅವರು ಎಲ್ಲರೂ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರಿಗಿನ್ನ ನಮ್ಮ ಹೇಮಂತ್ ಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರ್. 3 ಹಾಡು ಚೆನ್ನಾಗಿದೆ. ನಾವು ಬಂದಾಗ ನಿಮ್ಮ ವರ್ಕ್ ನೋಡಿದ್ವಿ, ಸೈಲೆಂಟ್ ಆಗಿದ್ದೀರ. ವರ್ಕ್ ನೋಡಿದಾಗ ತುಂಬ ಚೆನ್ನಾಗಿ ಮಾಡಿದ್ದೀರ. ತುಂಬ ಧನ್ಯವಾದಗಳು ಸರ್. ನಮ್ಮ ಟೀಮ್ಗೆ ಎಲ್ಲರಿಗೂ ತುಂಬ, ನಾವೆಲ್ಲ ಇನ್ನೊಂದು ಪಿಕ್ಚರ್ ಮಾಡೋ ಅವಕಾಶ ಬರುತ್ತಂತ ತಿಳ್ಕೊತಾ ಇದ್ದೀನಿ. ಇದಕ್ಕೆ ಸರ್ ನಾನೊಂದು ಹೇಳಬೇಕಂತ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಬರುವಾಗ
ಓಂ ಪ್ರಕಾಶ್ ರಾವ್ ಅವರು. ನಾನು ಏನಕ್ಕೆ ಆಶೀರ್ವಾದ ತಗೊಂಡಿದ್ದೀನಿ ಅಂದರೆ ನಮಗೆಲ್ಲ ಕರೆದು ಕ್ಯಾರೆಕ್ಟರ್ ಕೊಟ್ಟು ಎಲ್ಲರನ್ನ ಪ್ರೋತ್ಸಾಹ ಮಾಡಿ ಎಲ್ಲರಿಗೆ ಸಪೋರ್ಟ್ ಮಾಡಿ ತುಂಬ ಒಳ್ಳೆ ಸಹಕಾರ ಮಾಡಿದ್ದಾರೆ ಸರ್.